ಹಲೋ ನಮಸ್ತೆ ಎಲ್ರಿಗೂ ಶಿಶಿಶೇಖರ್ ಚಾನಲ್ಗೆ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸೊ ಈಗಾಗಲೇ ನೀವು ಟೈಟಲ್ ನೋಡಿರೋ ಹಾಗೆ ಡಿಲೀಟ್ ಆಗಿರುವಂಥ ವಿಡಿಯೋಸ್ನ ಹೇಗೆ ರಿಕವರಿ ಮಾಡೋದು ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಾದ್ಮೇಲೆ ನಿಮಗೆ ಕಂಟೆಂಟ್ ಇಷ್ಟ ಅಂದರೆ ಮಾತ್ರ ನಿಮ್ಮ ಒಂದು ಲೈಕನ್ನು ಶೇರ್ ಮಾಡಿ ಹಾಗೆ ಕಮೆಂಟನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಾನು ಒಂದು ಮಾಡಿರೋ ಮಿಸ್ಟೇಕಿಂದ ನಾನು ಕೂಡ ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ನಂತರ ಎಷ್ಟೋ ಹೊಸ ಯೂಟ್ಯೂಬರ್ಸ್ ಇರೋದ್ರಿಂದ ನಾನು ಮಾಡಿರೋ ತಪ್ಪಲ್ಲಿ ನಾನು ಏನೇನು ಕಲಿತಾ ಇದ್ದೀನೋ ಅದನ್ನು ನಿಮಗೂ ಶೇರ್ ಮಾಡಿಕೊಂಡ್ರೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳಿದ ಹಾಗೆ ನಾನು ಏನು ಮಾಡಿದೆ ಅಂತಂದರೆ ಈಗ ರೀಸೆಂಟಾಗಿ ಯೂಟ್ಯೂಬಿಂದ ಒಂದು ಇಮೇಲ್ ಅಪ್ಡೇಟ್ ಬರುತ್ತಲ್ಲ, ಆನ್ಯುವಲ್ ಇಮೇಲ್. ಸೊ ಆ ಒಂದು ಇಮೇಲಲ್ಲಿ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ಅದು ಜನರಿಕ್ ಆಗಿರುತ್ತೆ. ಸೊ ನಾನೇನು ಮಾಡಿಕೊಂಡೆ, ಕನ್ಫ್ಯೂಸ್ ಮಾಡಿಕೊಂಡು ಬೈ ಮಿಸ್ಟೇಕ್ ಆಗಿ ನ್ಯೂಸ್ ಚಾನಲ್ಸ್ ರಿಲೇಟೆಡ್ ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು, ನ್ಯೂಸ್ ರಿಲೇಟೆಡ್ ಏನಾದರೂ ವಿಡಿಯೋಸ್ ಮಾಡಿದ್ರೆ. ಸೊ ಅದನ್ನು ನಾನು ಮಿಸ್ಟೇಕ್ ಮಾಡ್ಕೊಂಡು ಏನು ಮಾಡಿದ್ದೀನಿ, ಒಂದು 4-5 ವೀಡಿಯೋಸ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ವಿಡಿಯೋ ಡಿಲೀಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಲ್ಲ? ಹೌದು, ವಾಚ್ ಅವರ್ ಕಂಪ್ಲೀಟ್ ಡೌನ್ ಆಗೋಗುತ್ತೆ. ಸೊ ನನಗೆ ಆ ವಿಡಿಯೋಸ್ಗೆ ಸ್ವಲ್ಪ ವ್ಯೂಸ್ ಕೂಡ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನಾನು ಒಂದು ರಿಲೇಟೆಡನ್ನ ತೆಗಿಯೋಣ ಅಂತ ಹೋಗ್ಬಿಟ್ಟು ಒಂದು 3-4 ವೀಡಿಯೋಸು ಬೈ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಸೊ ಏನೇ ನೀವು ಚೇಂಜಸ್ ಮಾಡಬೇಕಂದ್ರೂ ಪ್ಲೀಸ್ ನೀವು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡಿದ್ರೆ ಈ ಒಂದು ಸಡನ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಬೋದು. ಮೊಬೈಲಲ್ಲಿ ಸಮ್ಟೈಮ್ಸ್ ನಾವು ಸ್ಕ್ರೀನ್ ಚೇಂಜಸ್ ಆಗಿದಾಗ ಗೊತ್ತಾಗಿರಲ್ಲ, ಸೆಲೆಕ್ಟ್ ಆಗಿರುತ್ತೆ, ನಾವು ಮಿಸ್ಟೇಕ್ ಆಗಿ ಡಿಲೀಟ್ ಹೊತ್ಬಿಟ್ಟಿರ್ತೀವಿ. ಸೊ ಡಿಲೀಟ್ ಆಗೋಗುತ್ತೆ. ಈ ಒಂದು ತಪ್ಪನ್ನು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಸೊ ಈಗ ಟಾಪಿಕ್ ಬರೋಣ. ಈಗ ವಿಡಿಯೋಸ್ ಡಿಲೀಟ್ ಆಗೋದು ಹೇಗೆ? ಈ ರೀತಿ 2 ರೀತಿ ಇರುತ್ತೆ. ಒಂದು, ಏನಾದರೂ ಈ ರೀತಿ ಅಪ್ಡೇಟ್ಸ್ ಬಂದಾಗ ಯೂಟ್ಯೂಬ್ ಕಡೆಯಿಂದ, ಸೊ ಅದಕ್ಕೆ ನಮ್ಮ ವಿಡಿಯೋಸ್ ಏನಾದರೂ ಲಿಂಕ್ ಇದ್ದರೆ ಮಾನಿಟೈಸೇಷನ್ಗೆ ಇದರಿಂದ ಏನಾದರೂ ಅಫೆಕ್ಟ್ ಆಗುತ್ತೇನೋ ಅಂತ ಹೇಳಿ ಹೆದರಿ ವಿಡಿಯೋಸ್ನ ಡಿಲೀಟ್ ಮಾಡಿಬಿಡ್ತೀವಿ. ಸೊ ಇದು ಒಂಥರ ಆದರೆ, ಇನ್ನೊಂದು ಬೈ ಮಿಸ್ಟೇಕ್ ಏನೋ ಮಾಡೋಕ್ಕೆ ಹೋಗಿ ಯಾವುದೋ ಒಂದು ಸಿಚುವೇಶನಲ್ಲಿ ವಿಡಿಯೋಸ್ ಡಿಲೀಟ್ ಆಗೋದು ಉಂಟು ಎಷ್ಟೋ ಜನಕ್ಕೆ. ಸೊ ಈ ರೀತಿ ಇದ್ದಾಗ ನಾವು ಏನು ಮಾಡಬೇಕು ಅಂತ ನಾನು ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ನಿಮಗೆ ಈ ಒಂದು ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಥಿಂಗು, ನಮಗೆ ಯೂಟ್ಯೂಬಲ್ಲಿ ಅಂದರೆ ನಾನು ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇರ್ತೀನಿ, ಸೊ ಹಾಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ನಿಮ್ಮ ಫೋನಿಂದ ಅಥವಾ ನಿಮ್ಮ ಲ್ಯಾಪ್ಟಾಪಿಂದ ಯೂಟ್ಯೂಬ್ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಮ ಪ್ರೊಫೈಲ್, ಯೂಟ್ಯೂಬ್ ಚಾನಲ್ ನಿಮ್ಮದು ಯಾವುದಿದೆ ಆ ಒಂದು ಚಾನಲಿನ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಸ್ಕ್ರೀನ್ ಎಂಡಲ್ಲಿ ಸಪೋರ್ಟ್ ಅಥವಾ ಏನು ಹೇಳ್ತೀವಿ ಹೆಲ್ಪ್ ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ನೀವು ನಿಮ್ಮ ಫೀಡ್ಬ್ಯಾಕನ್ನು ಆ ಮೂಲಕ ಯೂಟ್ಯೂಬ್ಗೆ ಶೇರ್ ಮಾಡ್ತೀರಾ. ಅಂದರೆ ಅಲ್ಲಿ ನಿಮ್ಮ ಹತ್ರ ವಿಡಿಯೋಸ್ ಏನಾದರೂ ನೀವು ಡಿಲೀಟ್ ಮಾಡಿರೋಂಥ ವಿಡಿಯೋಸ್ದು ಲಿಂಕ್ ಯಾರಿಗಾದ್ರೂ ಶೇರ್ ಮಾಡಿದರೆ ಆ ಲಿಂಕ್ ನಿಮಗೆ ಅವೈಲೇಬಲ್ ಇರುತ್ತಲ್ಲ URL, ಸೊ ಆ ಲಿಂಕನ್ನು ಅಲ್ಲಿ ಕೊಟ್ಟು ನಿಮ್ಮ ಇಶ್ಯೂನ ಡಿಸ್ಕ್ರೈಬ್ ಮಾಡ್ತೀರಾ. ಈ ಒಂದು ಲಿಂಕ್ ಇದ್ದಂಥ ವಿಡಿಯೋ ನಂದು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿದೆ, ಸೊ ಪ್ಲೀಸ್ ಇದನ್ನ ರಿಕವರಿ ಮಾಡ್ಕೊಳ್ಳಿ ಅಂತ ಯೂಟ್ಯೂಬ್ ಸಪೋರ್ಟ್ ಟೀಮ್ಗೆ ಮೇಲನ್ನು ಕಳಿಸ್ತೀರಾ. ಸೊ ಅದಾದಮೇಲೆ ನಿಮಗೆ ವಿಡಿಯೋ ರಿಕವರಿ ಆಗುತ್ತಾ? ಕ್ವೆಶನ್ ಮಾರ್ಕ್. ಖಂಡಿತ ಇಲ್ಲ. ಸೊ 200% ತುಂಬ ಜನ ಮಿಸ್ಟೇಕ್ ಮಾಡ್ಕೊಳ್ತಾರೆ. ಯೂಟ್ಯೂಬ್ ಸಪೋರ್ಟ್ಗೆ ನಾವೇನಾದರೂ ಈ ರೀತಿ ಮೇಲ್ ಮಾಡೋದ್ರಿಂದ ನಾವು ಡಿಲೀಟ್ ಮಾಡಿರೋವಂಥ ವಿಡಿಯೋಸ್ನ ವಾಪಸ್ ರಿಕವರಿ ಮಾಡಿಕೊಡ್ತಾರೆ ಯೂಟ್ಯೂಬ್ ಅವರು ಅಂತ. ಸೊ ಖಂಡಿತ ಇಲ್ಲ. ನಿಮಗೆ ಯೂಟ್ಯೂಬಿಂದ ಕೂಡ ಏನು ರೆಸ್ಪಾನ್ಸ್ ಬರುತ್ತೆ ಈ ರೀತಿ ನೀವು ಮಾಡಿದ್ರೆ ಅಂತಂದರೆ, ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ನಿಮ್ಮ ಒಂದು ವಿಡಿಯೋಸ್ ಡಿಲೀಟ್ ಆಗೋದಾಗಲಿ ನಿಮ್ಮ ಅಕೌಂಟ್ ಬ್ಯಾಕ್ ಎಂಡ್ ಆ್ಯಕ್ಟಿವಿಟೀಸ್ಗೆ ಯೂಟ್ಯೂಬ್ಗೂ ಲಿಂಕ್ ಇರಲ್ಲ. ಸೊ ನೀವು ಏನೇ ಒಂದು ವಿಡಿಯೋ ಡಿಲೀಟ್ ಮಾಡಿದ್ರು ಅದು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ, ಯೂಟ್ಯೂಬಲ್ಲಿ ಕೂಡ ಇರೋದಿಲ್ಲ. ಸೊ ನಾವು ಬ್ಯಾಕ್ ಎಂಡಲ್ಲಿ ಏನು ಮಾಡೋಕ್ಕಾಗೋದಿಲ್ಲ, ಸಾರಿ ಅಂತ ಹೇಳಿ ರಿಗ್ರೆಟ್ ಇರೋವಂಥ ಒಂದು ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಅಷ್ಟೇ ಬಿಟ್ಟರೆ ನಿಮಗೆ ವಿಡಿಯೋಸ್ ಯಾವುದೇ ಕಾರಣಕ್ಕೂ ರಿಕವರಿ ಆಗಲ್ಲ. ಹಾಗಿದ್ರೆ ನಿಮಗೆ ಮತ್ತೆ ಅವ್ರು ಇದನ್ನು ಕೂಡ ನಿಮಗೆ ಕನ್ಫರ್ಮ್ ಮಾಡ್ತಾರೆ, ಏನಂತಂದರೆ ಈ ವಾಚ್ ಅವರ್ ಏನಿದೆಯಲ್ಲ
ಸೊ ವಾಚ್ ಅವರು ಅಲ್ಲಿವರೆಗೂ ನಿಮಗೆ ಆ ವಿಡಿಯೋಸಿಂದ ಏನು ಸಿಕ್ಕಿತ್ತು ಅದು ಅಗ್ರಿಗೇಟಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಿಮಗೆ ಅರ್ನ್ ಟ್ಯಾಬಲ್ಲಿ ನೀವು ಚೆಕ್ ಮಾಡಿದಾಗ ಓವರಾಲ್ ನಿಮ್ಮ ಒಂದು ವಾಚ್ ಅವರ್ ಏನಿದೆ ಅದು ನಿಮಗೆ ಅನಾಲಿಟಿಕ್ಸಲ್ಲಿ ತೋರಿಸಿದ್ರು ನಿಮ್ಮ ಅರ್ನ್ ಟ್ಯಾಬ್ನಲ್ಲಿ ಇರೋವಂಥ ವಾಚ್ ಅವರು ಕಡಿಮೆ ಆಗೋಗಿರುತ್ತೆ. ಅಂದರೆ ನಿಮಗೆ ಆ ಒಂದು ಡಿಲೀಟೆಡ್ ವಿಡಿಯೋಸಿಂದ ಎಷ್ಟು ವಾಚ್ ಅವರ್ ಸಿಕ್ಕಿತ್ತೋ ಆ ವಾಚ್ ಅವರ್ ಲೆಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಿಮ್ಮ ವಿಡಿಯೋಸ್ ಡಿಲೀಟ್ ಆದರೆ ವಿಡಿಯೋಸ್ ಮಾತ್ರ ಹೋಗಲ್ಲ, ವಾಚ್ ಅವರ್ ಕೂಡ ಕಂಪ್ಲೀಟಾಗಿ ಹೋಗುತ್ತೆ, ವ್ಯೂಸ್ ಹೋಗುತ್ತೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ರೆ ನಾವು ಈ ಒಂದು ಡಿಲೀಟೆಡ್ ವಿಡಿಯೋಸ್ ಬಗ್ಗೆ ಬೇರೆ ಏನು ವರ್ಕ್ ಮಾಡ್ಬೋದು ಅಂತ ಅಂದರೆ, ಹೌದು, ನಾನು 2 ಸಜೆಷನ್ಸ್ನ ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ ನಾನು ಕೊಡ್ತಾ ಇರೋವಂಥ ಸಜೆಷನ್ ಏನಂತಂದರೆ, ವಿಡಿಯೋನ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯೋಚನೆ ಮಾಡಿ. ನೀವು ಎಲ್ಲೋ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಬೇರೆ ಏನೋ ಯೋಚನೆ ಇಟ್ಕೊಂಡು ಇಲ್ಲಿ ಏನೋ ಆಕ್ಟಿವಿಟಿ ಮಾಡೋಕ್ಕೆ ಹೋದರೆ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಬಲ್ ಥಿಂಕ್ ಮಾಡಿ ಡಿಲೀಟ್ ಮಾಡೋಕ್ಕಿಂತ ಮುಂಚೆ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನಿಮ್ಗೆ ಆ ರೀತಿ ಏನಾದರೂ ಈ ರೀತಿ ಏನಾದರೂ ಇನ್ಫಾರ್ಮೇಷನ್ ಬಂತು, ಯಾರೋ ಹೇಳಿದ್ರು, ಅಥವಾ ನಿಮ್ಗೆ ಏನೋ ಒಂದು ಇಮೇಲ್ ಬಂತು, ಏನೋ ಆಗಲಿ, ವಿಡಿಯೋಸ್ ಈ ರೀತಿ ವಿಡಿಯೋಸ್ ಕನ್ಸಿಡರ್ ಆಗಲ್ಲ ಮಾನಿಟೈಸೇಷನ್ಗೆ ಅಂತ, ಪ್ಲೀಸ್ ಡೋಂಟ್ ಡಿಲೀಟ್ ಯುವರ್ ವಿಡಿಯೋಸ್. ಯಾವುದೋ ಒಂದು ವಿಡಿಯೋಸಿಂದ ನಮಗೆ ಮಾನಿಟೈಸೇಷನ್ಗೆ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರು ಕೂಡ ಆ ವಿಡಿಯೋಸ್ನ ಡಿಲೀಟ್ ಮಾಡಬೇಡಿ. ಬದಲಾಗಿ ಆ ವಿಡಿಯೋಸ್ ನೀವು ಎಡಿಟ್ಗೆ ಹೋಗ್ಬಿಟ್ಟು ನೀವೇನು ಪಬ್ಲಿಕ್ಗೆ ಶೇರ್ ಮಾಡ್ತೀರಲ್ಲ ಆ ಆಪ್ಷನನ್ನು ಪ್ರೈವೇಟ್ಗೆ ಚೇಂಜ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಅದರಿಂದ ಆ ವಿಡಿಯೋಸ್ ನಿಮ್ಮ ಪ್ರೈವೇಟ್ ಬಕೆಟಲ್ಲಿ ಇರುತ್ತೆ, ಪಬ್ಲಿಕ್ಗೆ ಅಲ್ಲಿ ಆ ಒಂದು ಟೈಮಿಂದ ಅದು ಹೋಗೋದಿಲ್ಲ. ಸೊ ನಿಮಗೆ ಅದರಿಂದ ಮಾನಿಟೈಸೇಷನ್ಗೆ ಏನು ಅಫೆಕ್ಟ್ ಆಗೋದಿಲ್ಲ. ಬಟ್ ಅಲ್ಲಿವರೆಗೂ ನಿಮ್ಗೆ ಏನು ವಾಚ್ ಅವರ್ ಅದರಿಂದ ಸಿಕ್ಕಿತ್ತು ಅದು ಹಾಗೆ ಇರುತ್ತೆ, ನಿಮ್ಮ ಆನ್ ಟ್ಯಾಬ್ನಲ್ಲೂ ಕೂಡ ಚೇಂಜಸ್ ಆಗೋದಿಲ್ಲ. ಸೊ ಈ ಒಂದು ಪಾಯಿಂಟನ್ನು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಡೋಂಟ್ ಡಿಲೀಟ್, ಜಸ್ಟ್ ಚೇಂಜ್ ದ ಸೆಟ್ಟಿಂಗ್ ಟು ಪ್ರೈವೇಟ್ ಮೋಡ್ ಅಷ್ಟೇ. ಇನ್ನೂ ಒಂದು ಸೆಕೆಂಡ್ ಸಜೆಷನ್ಸ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದು ಒಂದು ಈಗ ನೀವು ಗೂಗಲ್ ರಿಲೇಟೆಡ್ ಆಗ್ತಾ ಇದು, ನೀವು ಏನೇ ಒಂದು ವಿಡಿಯೋಸ್ ಮಾಡ್ಕೊಂಡಿದ್ರು ಅದು ನಿಮ್ಮ ಫೋನಲ್ಲಿ ಸ್ಟೋರ್ ಇದ್ದೇ ಇರುತ್ತಲ್ವಾ. ಇನ್ ಕೇಸ್ ನೀವು ಈಗ ಗ್ಯಾಲರೀಸಲ್ಲಿ ನಿಮ್ಮ ವಿಡಿಯೋಸ್ ರೆಕಾರ್ಡೆಡ್ ಆಗಿರೋದು ನೀವು ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಎಡಿಟ್ ಮಾಡಾದ್ಮೇಲೆ ನೀವು ಡೌನ್ಲೋಡ್ಸ್ ಇಟ್ಕೊಂಡಿರ್ತೀರ, ಅದು ಕೂಡ ನೀವು ಡಿಲೀಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಫೋನಲ್ಲಿ ಸ್ಪೇಸ್ ಇಲ್ಲ, ಸೊ ನಾನು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಗ್ಯಾಲರಿನಲ್ಲಿ ಡಿಲೀಟ್ ಆಗೋಗಿದೆ, ಇವಾಗ ನಿಮ್ಗಲ್ಲೂ ಕೂಡ ಇಲ್ಲ. ಆದ್ರೂ ಆ ಒಂದು ವಿಡಿಯೋಸ್ನ ನೀವು ರಿಕವರಿ ಮಾಡ್ಕೊಳ್ಬಹುದು. ಹೇಗೆ ಅಂತಂದರೆ, ನೀವು ಗೂಗಲ್ ಫೋಟೋಸ್ ಏನಿದೆ ನಿಮ್ಮ ಫೋನ್ನಲ್ಲಿ, ಗೂಗಲ್ ಫೋಟೋಸ್ಗೆ ಹೋದರೆ ನಿಮಗೆ ಅಲ್ಲಿ ಟ್ರ್ಯಾಶ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಆ ಟ್ರ್ಯಾಶ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಏನೆಲ್ಲ ಫೈಲ್ಸ್ನ, ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಏನೆಲ್ಲ ಡಿಲೀಟ್ ಮಾಡಿದ್ರೋ ಅದೆಲ್ಲ ಅಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ನಿಮಗೆ ಯಾವ ಒಂದು ವಿಡಿಯೋ ಅಥವಾ ಫೋಟೋಸ್ ರಿಕವರಿ ಆಗಬೇಕೋ ಆ ಪರ್ಟಿಕ್ಯುಲರ್ ಫೈಲ್ಸ್ನ ಚೂಸ್ ಮಾಡಿ ನೀವು ರಿಕವರಿ ಅಂತ ಕೊಟ್ಟರೆ ನಿಮಗೆ ಅದೆಲ್ಲ ವಾಪಸ್ ನಿಮ್ಮ ಗ್ಯಾಲರಿಗೆ ಬರುತ್ತೆ. ಸೊ ನೀವೇನು ಮಾಡಬಹುದು ಅಂದರೆ, ಈಗ ಆಲ್ರೆಡಿ ನೀವು ಆ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀರಾ, ಸೊ ಅಲ್ಲಿ ನಿಮಗೆ ಸಿಕ್ಕಂಥ ವಾಚ್ ಅವರ್ ಹೋಗ್ಬಿಟ್ಟಿರುತ್ತೆ, ಅದನ್ನು ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಮತ್ತೆ ಎಫರ್ಟ್ ಹಾಕದೆ ನೀವು ಆಲ್ರೆಡಿ ಮಾಡಿರುವಂಥ ವಿಡಿಯೋಸ್ ನಿಮಗೆ ಸಿಕ್ಕಾಗ ಅದನ್ನು ಅಪ್ಲೋಡ್ ಮಾಡಿ. ನಿಮಗೆ ಗೊತ್ತಿರುತ್ತಲ್ಲ ಆ ವಿಡಿಯೋಸಿಂದ ನನಗೆ ಇಷ್ಟು ವ್ಯೂಸ್ ಹೋಗಿತ್ತು, ಚೆನ್ನಾಗಿ ಹೋಗ್ತಿತ್ತು ಅದು ಅಂತ, ಸೊ ಅದನ್ನ ಯಾಕೆ ಮಿಸ್ ಮಾಡ್ಕೊತೀರಾ? ಅದಕ್ಕೆ ನಿಮಗೆ ಸಿಗ್ತಾ ಇದೆ, ಒಂದು ವ್ಯೂ ಸಿಗ್ತಾ ಇದೆ ಅದಕ್ಕೆ ಅಂತ ಅಂದಾಗ ಆ ವಿಡಿಯೋನ ಈ ರೀತಿ ಟ್ರ್ಯಾಶಿಂದ ಮತ್ತೆ ನೀವು ರಿಕವರಿ ಮಾಡಿಕೊಂಡು ಮತ್ತೆ ಅಪ್ಲೋಡ್ ಮಾಡಿ ಹೊಸ ವಿಡಿಯೋ ಆಗಿ. ಸೊ ಹೀಗೆ ಅಟ್ಲೀಸ್ಟ್ ಏನೋ ಒಂದು ಕಂಪ್ಲೀಟಾಗಿ ನಿಮಗೆ ಯಾವುದು ಆಗದೆ ಇದ್ರೂ ಈ ರೀತಿ ಒಂದು ಹೆಲ್ಪ್ ಆಗುತ್ತೆ ನೀವು ಹೀಗೆ ಮಾಡೋದ್ರಿಂದ. ಸೊ ನೋಡಿದ್ರಲ್ಲ, ಈ ಒಂದು ವ್ಲಾಗಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಏನು ಶೇರ್ ಮಾಡಿದ್ದೀನೋ ಅದು ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ವಿಡಿಯೋ ಇಷ್ಟ ಆಯಿತು, ಕಂಟೆಂಟ್ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸುತ್ತಮುತ್ತ ಬೇರೆ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ, ಹೊಸದಾಗಿ ಮಾಡ್ತಾ ಇದ್ದು ಅವ್ರಿಗೆ ಗೈಡ್ಲೈನ್ಸ್ ಬೇಕು ಅಂತಂದರೆ ಪ್ಲೀಸ್ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಡಿ. ಯಾಕಂದರೆ ಇದು ತುಂಬ ಹೊಸ ಯೂಟ್ಯೂಬರ್ಸಲ್ಲಿ ಆಗುವಂಥ ಮಿಸ್ಟೇಕ್ಸು. ಸೊ ಇದರಿಂದ ಅವ್ರು ಪಟ್ಟಂಥ ಶ್ರಮ ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೋಸ್ಕರ.
ಸೊ ಪ್ಲೀಸ್ ವಿಡಿಯೋಸ್ನ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯೂಟ್ಯೂಬರ್ಸ್ಗಳಿಗೆ ಅಂತ ಹೇಳ್ತಾ ನನ್ನ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ಅಪ್ಡೇಟ್ ಮೂಲಕ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.